ಈಗ ಮೊದಲನೇದಾಗಿ ಚಾಟ್ನಿಯನ್ನು ಯಾವಾಗ ಶುರು ಮಾಡಬೇಕು ಅಂತೇಳಿದೆ. ಚಾಟ್ನಿಯನ್ನು ಗಿಡ ನೆಟ್ಟ ಮೊದಲನೇ ವರ್ಷದಿಂದನೇ ಶುರು ಮಾಡಬೇಕಾಗತ್ತೆ. ಆಮೇಲೆ ಚಾಟ್ನಿ ಯಾಕೆ ಬೇಕು ಅಂತ ಇದೆ. ಈ ಚಾಟ್ನಿ ಯಾಕೆ ಬೇಕು ಅಂತಂದರೆ, ಒಂದು ಗಿಡಕ್ಕೆ ಒಂದು ಒಳ್ಳೆ ಆಕಾರ ಕೊಡ್ತೀವಿ ನಾವು. ಆಕಾರ ಈಗ ನಾವು ಒಂದು ವಾರ 3 ದಿವಸಕ್ಕೆ ಒಂದು ವಾರಕ್ಕೆ ಒಂದು ಸಾರಿ ನಾವು ಶೇವಿಂಗ್ ಮಾಡ್ಕೊತೀವಿ, ಮತ್ತು ನಮ್ಮನ್ನು ಕಟಿಂಗನ್ನು ಮಾಡಿಸ್ತಾ ಇರ್ತೀವಿ. ಅದೇ ರೀತಿ ಗಿಡಕ್ಕೆ ಕನಿಷ್ಠ ವರ್ಷಕ್ಕೆ ಒಂದು ಸಾರಿ ನಾವು ಈ ಒಂದು ಗಿಡಕ್ಕೆ ಆಕಾರವನ್ನು ನೀಡಬೇಕಾಗತ್ತೆ. ಇದು ಬಹಳ ಮುಖ್ಯ. ಯಾಕೆ ನೀಡಬೇಕು ಆಕಾರ ನೀಡೋದು ಅಥವಾ ಚಾಟ್ನಿ ಮಾಡೋದು? ಯಾಕೆ ಅವಶ್ಯಕತೆ ಇದೆಯಾ ಅಂದರೆ ಹೌದು. ಯಾಕೆಂದರೆ ಈ ಚಾಟ್ನಿಲಿ ನಾವೇನು ಮಾಡ್ತೀವಿ, ಒಂದು ಗಿಡಕ್ಕೆ ಒಂದು ಒಳ್ಳೆ ಉತ್ತಮ ಆಕಾರವನ್ನು ಕೊಡ್ತೀವಿ. ಯಾವುದ್ರ ಮುಖಾಂತರ ಆಕಾರವನ್ನು ಕೊಡ್ತೀವಿ? ಈ ಗಿಡದಲ್ಲಿ ಇಳಿ ಬಿದ್ದಿರ್ತಕ್ಕಂಥ ಕೊಂಬೆಗಳನ್ನು ಕಟ್ ಮಾಡ್ತೀವಿ. ಮಧ್ಯದಲ್ಲಿ ಅಡ್ಡಾದಿಡ್ಡಿ ಹೋಗಿರ್ತಕ್ಕಂಥ ಕೊಂಬೆಗಳನ್ನು ಕಟ್ ಮಾಡ್ತೀವಿ. ಹಾಗೆಯೇ ಈ ಹಣ್ಣು ಕೊಡ್ತಾ ಇರಲ್ವಲ್ಲ, ಅಂದರೆ ಸೋಮಾರಿ ಕೊಂಬೆಗಳಂತ ನಾವು ಕರಿಬೋದು ಅದನ್ನ. ಆ ರೀತಿ ಕೊಂಬೆಗಳನ್ನು ಕಟ್ ಮಾಡ್ತೀವಿ. ಸೊ ಈ ರೀತಿ ಎಲ್ಲ ಇವನ್ನ ರೋಗ ರುಜಿನವನ್ನು ಹೊಂದಿರತಕ್ಕಂಥ ಗಿಡ ಕೊಂಬೆಗಳನ್ನು ಕಟ್ ಮಾಡ್ತೀವಿ. ಸೊ ಈ ರೀತಿ ಹಲವಾರು ಬಗೆಯ ಕೊಂಬೆಗಳನ್ನು ತೆಗೆದು ನಮಗೆ ಗಿಡದ ಎಲ್ಲ ಕಡೆಗೂ, ಪ್ರತಿ ಎಲೆಗೂ ಪ್ರತಿ ಕಾಂಡಕ್ಕೂ ಬೆಳಕು ಹಾಗೂ ಗಾಳಿ ತಗಲ್ಬೇಕು. ಇದೊಂದು ಮುಖ್ಯ ಉದ್ದೇಶದಿಂದ ಕೊಡ್ತೀವಿ. ಇದ್ರ ಜೊತೆಗೆ ಬೇರೆ ಉದ್ದೇಶಗಳಿದ್ದಾವೆ. ಅವೇನು ಉದ್ದೇಶ ಅಂದರೆ, ರೋಗ ರುಜಿನಗಳನ್ನು ತಡಿಬೋದು ಈ ಚಾಟ್ನಿನ ಕರೆಕ್ಟಾಗಿ ಮಾಡೋದ್ರಿಂದ. ಆಗಲೇ ನಾನು ಹೇಳಿದೆ, ಬೆಳಕು ಗಾಳಿ ಯಾವಾಗ ಸತತವಾಗಿ ಎಲ್ಲ ಕಡೆಗೂ ಹರಡುತ್ತೋ ರೋಗ ರುಜಿನಗಳು ಕಡಿಮೆ ಆಗುತ್ತೆ. ಸೊ ಗುಬ್ಬಿ ಅವಕ್ಕೆ ಒಂದು ಪ್ರಾಣಿ ಪಕ್ಷಿಗಳಿಗೆಲ್ಲದಕ್ಕೂ ಒಂದು ಈ ಪೊಟ್ರೆಗಳ ಥರ ಆಗಬಾರ್ದು ಗಿಡ, ಅದು ಒಂದು ಉದ್ದೇಶ. ಆಮೇಲೆ ಪ್ರತಿ ವರ್ಷ ನಾವು ಚಾಟ್ನಿ ಮಾಡೋದ್ರಿಂದ ನಿಗದಿತವಾಗಿ ಈ ಗಿಡದ ಒಂದು ಆ್ಯಕ್ಟಿವ್ ಆಗಿರುತ್ತೆ ಗಿಡ. ಸೊ ಈ ರೀತಿ ಇನ್ನೂ ಹಲವಾರು ಒಂದು ಚಾಟ್ನಿಯಿಂದ ಆಗತಕ್ಕಂಥ ಉಪಯೋಗಗಳಿರ್ತವೆ. ಅದಕ್ಕಾಗಿ ಚಾಟ್ನಿ ಮಾಡಬೇಕು. ಸರಿ, ಯಾವ ಸೀಸನಲ್ಲಿ ಮಾಡಬೇಕು? ಇದು ಮಾವಿನಲ್ಲಿ, ಸ್ಪೆಷಲಿ ಮಾವಿನಲ್ಲಿ ಹಾರ್ವೆಸ್ಟಿಂಗ್ ಆಗಿದ ತಕ್ಷಣ, ಅಂದರೆ ಗಿಡದ ಹಣ್ಣುಗಳ ಕೊಯ್ಲು ಆಗಿದ ತಕ್ಷಣ, ಸಾಮಾನ್ಯವಾಗಿ ಜೂನ್ ಮೊದಲನೇ ವಾರದಷ್ಟೊತ್ತಿಗೆ ಎಲ್ಲ ಕಡೆಯೂ ಮಾವಿನ ಕಟಾವು ಆಗಿರುತ್ತೆ. ಸೊ ಜೂನ್ ಮೊದಲನೇ ವಾರ, 2ನೇ ವಾರ ನಂತರ, ಅಂದರೆ ಸೆಪ್ಟೆಂಬರ್ ಒಳಗಡೆ ಸಾಧ್ಯವಾದಷ್ಟು ಈ ಒಂದು ಪೀರಿಯಡಲ್ಲಿ ನಾವು ಕಾಲದಲ್ಲಿ ಈ ಚಾಟ್ನಿಯನ್ನು ಮಾಡಬೇಕಾಗುತ್ತೆ. ಸೊ ಇಷ್ಟು ಯಾಕೆ ಇದೇ ಟೈಮಲ್ಲೇ ಮಾಡಬೇಕು ಅಂತಂದರೆ, ಮಾವಿನಲ್ಲಿ ಸ್ಪೆಷಲಿ, ಬೇರೆದ್ರಲ್ಲಿ ಸ್ವಲ್ಪ ಆಚೀಚೆ ಆದರೆ ಟೈಮ್ ನಡೆಯುತ್ತೆ, ಮಾವಿನಲ್ಲಿ ಮಾತ್ರ ಕರೆಕ್ಟಾಗಿ ಆ ಸಮಯದಲ್ಲೇ ಮಾಡಬೇಕು. ಯಾಕಂದರೆ ಇದರಲ್ಲಿ ಹೊಸದಾಗಿ ಚಾಟ್ನಿ ಮಾಡಿದ ನಂತರ ಕೆಲವು ಹೊಸ ಕೊಂಬೆಗಳು ಬರ್ತವೆ. ಆ ಹೊಸ ಕೊಂಬೆಗಳು ಬಂದರೆ ಕನಿಷ್ಠ 8 ರಿಂದ 9 ತಿಂಗಳ ಕಾಲ ಅವು ಮೆಚೂರ್ ಆದರೆ ಮಾತ್ರ ಅದರಲ್ಲಿ ಆ ಸೀಸನಲ್ಲಿ ಹೂವು ಬರುತ್ತೆ. ನಾವೀಗ ಜೂನ್ನಲ್ಲಿ ಕೊಯ್ಲು ಮಾಡಿದ್ವಿ, ಅಥವಾ ಈ ಜೂನ್ನಲ್ಲಿ ಕೊಯ್ಲು ಮಾಡಿದ ನಂತರ ಚಾಟ್ನಿ ಮಾಡಿದ್ವಿ ಅಂದರೆ ನೆಕ್ಸ್ಟ್ ಜನವರಿ ಅಥವಾ ಫೆಬ್ರವರಿಲಿ ಹೂವು ಬರಲಿಕ್ಕೆ ಅನುಕೂಲ ಆಗುತ್ತೆ. ಯಾಕಂದರೆ ಜುಲೈಯಲ್ಲಿ ಒಂದು ಹೊಸ ಚಿಗುರು ಬರುತ್ತೆ. ಆ ಚಿಗುರು ಬಂದಾದ ನಂತರ ಅದು 8 ರಿಂದ 9 ತಿಂಗಳ ಕಾಲ ಬಲಿಯುತ್ತೆ. 8 ತಿಂಗಳು, ಮಿನಿಮಮ್ 8 ತಿಂಗಳ ಕಾಲ ಬಲಿಯುತ್ತೆ. ಆವಾಗ ನಮಗೆ ಅದರಲ್ಲಿ ಹೂವು ಬರುತ್ತೆ. ಅಕಸ್ಮಾತ್ ನಾವು ಅಕ್ಟೋಬರಲ್ಲೋ, ನವಂಬರಲ್ಲೋ, ಡಿಸೆಂಬರಲ್ಲೋ ಏನಾದ್ರು ಚಾಟ್ನಿಯನ್ನು ಮಾಡಿದ್ದೇ ಆದರೆ ಆ ಸೀಸನ್ನಲ್ಲಿ ನಮಗೆ ಬೆಳೆ ತಗೊಳ್ಳೋದು ಕಷ್ಟ ಆಗುತ್ತೆ. ಅದಕ್ಕಾಗಿ ಪ್ರತಿ ವರ್ಷ ಕೊಯ್ಲು ಆದ ತಕ್ಷಣ ನಾವು ಚಾಟ್ನಿಯನ್ನು ಮಾಡಬೇಕಾಗುತ್ತೆ. ಮಾರ್ಕ್ ಮಾಡ್ಕೋಬೇಕು. ಇಳಿ ಬಿದ್ದಿರೋ ಕೊಂಬೆ ಅಂತೇಳಿ ಮಾರ್ಕ್ ಮಾಡಿದೆ. ಈ ಕಡೆ ಒಳಗಡೆ ಹೋಗಿರೋ ಕೊಂಬೆ, ಅಡ್ಡಾದಿಡ್ಡಿ ಹೋಗಿರ್ತಕ್ಕಂಥ ಕೊಂಬೆ, ಇವನ್ನ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡಿದ್ದಾದಮೇಲೆ ಈ ರೀತಿ ಚಿಕ್ಕ ಕೊಂಬೆಗಳಾದರೆ ಇದನ್ನ ಸಿಕೇಚರ್ ಅಂತೀವಿ. ಈ ಸಿಕೇಚರಿಂದ ನಾವು ಕಟ್ ಮಾಡಬೇಕಾಗುತ್ತೆ. ಈ ಚಾಟ್ನಿ ಮಾಡೋದು ಎಷ್ಟು ಮುಖ್ಯನೋ, ಚಾಟ್ನಿ ಮಾಡಿದ ನಂತರ ಕೆಲವು ಕ್ರಮಗಳನ್ನು ವಹಿಸ್ಬೇಕು ನಾವು ಗಿಡದ ಆರೋಗ್ಯಕ್ಕಾಗಿ. ಅದು ಬಹಳ ಮುಖ್ಯ. ಏನದು ಚಾಟ್ನಿ ಮಾಡಿದಂತಹ ನಂತರ ಕಾರ್ಯಕ್ರಮ ಅಂತಂದರೆ, ಎಲ್ಲೆಲ್ಲಿ ಕಟ್ ಮಾಡಿರ್ತೀವೋ, ಅಂದರೆ ಕೆಲವು ಕೊಂಬೆಗಳನ್ನ ಆಯ್ಕೆ ಮಾಡ್ಕೊಂಡಿರ್ತೀವಿ, ಅದನ್ನ ಕಟ್ ಮಾಡಿರ್ತೀವಿ. ಆ ರೀತಿ ಕಟ್ ಮಾಡಿದಂಥ ಕಟ್ ಮಾಡಿದಂಥ ಜಾಗಕ್ಕೆ ಬೋರ್ಡೋ ಪೇಸ್ಟ್ ಅಂತೇಳಿ, ಅಥವಾ COC ಪೇಸ್ಟ್, ಇದೊಂದು ಫಂಗಿಸೈಡ್, ಅಂದರೆ ಶಿಲೀಂಧ್ರನಾಶಕ ಒಂದು ಕೆಮಿಕಲ್ ಆಗಿರುತ್ತೆ. ಅದರ ಪೇಸ್ಟನ್ನು ಹಚ್ಚಬೇಕು. ಈ ಸಾಮಾನ್ಯ ರೈತ ಬಾಂಧವರಿಗೆಲ್ಲ ಗೊತ್ತಿರುತ್ತೆ COC ಅಂದರೆ, ಅದರ ಪೇಸ್ಟನ್ನು ಹಚ್ಚಬೇಕು. ಆಮೇಲೆ ಇನ್ನೂ ಹಲವಾರು ಕ್ರಮಗಳು ಏನಂದರೆ, ಯಾವುದೇ ಕೊಂಬೆಯನ್ನು ಕಟ್ ಮಾಡಬೇಕಾದ್ರೆ ಸಾಧ್ಯವಾದಷ್ಟು ಅದರ ಬುಡಕ್ಕೆ ಹತ್ತ ಕಟ್ ಮಾಡಬೇಕು. ಒಂದು ಆ ಕೊಂಬೆ ಕಟ್ ಮಾಡ್ಬೇಕಾದ್ರೆ ಸಾಕಷ್ಟು ದಪ್ಪ ಇತ್ತು ಕೊಂಬೆ ಅಂದರೆ ಮೇಲ್ಗಡೆಯಿಂದ ಮುಕ್ಕಾಲು ಭಾಗದವರೆಗೂ ಕಟ್ ಮಾಡಿ, ಮತ್ತು ಕೆಳಗಡೆಯಿಂದ ನಾವು ಕಟ್ಟಿಂಗ್ ಕೊಡಬೇಕು. ಇಲ್ಲಾಂದರೆ ಏನಾಗುತ್ತೆ, ಮೇಲ್ಗಡೆಯಿಂದನೇ ಕೊಯ್ಕೊಂಡು ಬಂದುಬಿಟ್ರೆ ಆ ಕೊಂಬೆ ಸೀಳೋಗ್ಬಿಡುತ್ತೆ ಕೆಳಗಡೆ ಬೀಳ್ಬೇಕಾದ್ರೆ ಆ ಭಾರಕ್ಕೆ. ಇದೊಂದು. ಆಮೇಲೆ ಈ ರೀತಿ ಅಡ್ಡಾದಿಡ್ಡಿ ಬೆಳೆದಿರೋದು, ಬಗ್ಗಿರೋ ಕೊಂಬೆಗಳು ಮತ್ತು ಇವನ್ನೆಲ್ಲ ತೆಗೆದಾದ್ಮೇಲೆ
ಈ ಮುಖ್ಯ ಕಾಂಡದ ಮೇಲಿರ್ತಕ್ಕಂಥ ಎಲೆಗಳನ್ನು ಸವರಬೇಕು ನಾವು. ಅದು ಒಂದು ಕಾರ್ಯ ಈ ಮಾವಿನ ಗಿಡವನ್ನು ನಾವು ಆ್ಯಕ್ಟಿವ್ ಮಾಡಲಿಕ್ಕೆ ಮುಂದಿನ ಸೀಸನ್ಗೆ ಇದನ್ನು ಮಾಡ್ತೀವಿ. ಇದೆಲ್ಲ ಒಂದು ಆಕಾರ ಕೊಡಲಿಕ್ಕೆ ಮಾಡ್ತಕ್ಕಂಥ ಒಂದು ಪದ್ಧತಿ ಆಯಿತು. ಇದು ಎಲ್ಲಿವರೆಗೂ ಕೊಡಬೇಕು ಆಕಾರ ಕೊಡ್ತಕ್ಕಂಥ ಪದ್ಧತಿ ಅಂದರೆ ಶುರುವಿನಿಂದ ನಾಟಿಯಿಂದ 4ನೇ ವರ್ಷದವರೆಗೂ ಈ ರೀತಿ ಒಂದು ಆಕಾರ ಕೊಡ್ತಕ್ಕಂಥ ಪದ್ಧತಿಯನ್ನು ನಾವು ನಿರ್ವಹಣೆ ಮಾಡ್ತೀವಿ. ಯಾಕಂದರೆ ಸಾಮಾನ್ಯವಾಗಿ 4ನೇ ವರ್ಷದಿಂದ ಮುಂದಕ್ಕೆ ನಾವು ಕಸಿ ಮಾವಿನ ಗಿಡದಲ್ಲಿ ಹಣ್ಣನ್ನು ಪಡಿತೀವಿ ನಾವು. ಅದಕ್ಕಾಗಿ ಸೊ ಆ 4ನೇ ವರ್ಷದ ನಂತರ ಏನು ಕೆಲಸ ಅಂತ ಅಂದರೆ ಮೊದಲು ಕೊಟ್ಟಿರ್ತಕ್ಕಂಥ ಏನು ಆಕಾರ ಇದೆ ಅದನ್ನು ಮುಂದುವರ್ಸೋದು. ಅಂದರೆ ಅಡ್ಡಾದಿಡ್ಡಿ ಬೆಳೆದಿರೋವು ಮತ್ತು ಆಮೇಲೆ ಈ ರೀತಿ ಕ್ರಿಸ್ ಕೊಂಬೆಗಳು, ರೋಗ ರುಜಿನಿ ಬಂದಿರೋಂಥ ಕೊಂಬೆಗಳನ್ನ ಕಟ್ ಮಾಡಿ ಹಾಕಿದ್ದಾದಮೇಲೆ ಆವಾಗ ನಾವೇನು ಮಾಡಿರ್ತೀವಿ, ಈ ಬೇಸಾಯ ಪದ್ಧತಿಯ ಪ್ರಕಾರ ಅಂದರೆ 30 ಅಡಿ ನಾವು ಅಂತರ ಕೊಟ್ಟಾಗ ಸಾಮಾನ್ಯವಾಗಿ ಮುಖ್ಯ ಕಾಂಡವನ್ನು 90 ಸೆಂಟಿಮೀಟ್ರ್ ಹೈಟಲ್ಲಿ ಮೊದಲನೇದಾಗಿ ಚಿವುಟಿ ಕೊಂಬೆಗಳನ್ನು ಬರೆಸ್ತೀವಿ. ಅದೇ ರೀತಿ 15 ಅಡಿ ಅಂತರ ಮಾವಿನಿಂದ ಗಿಡದಿಂದ ಗಿಡಕ್ಕೆ ಸಾಲಿನಿಂದ ಸಾಲಿಗೆ ಕೊಟ್ಟಾಗ 60 ಸೆಂಟಿಮೀಟ್ರಿಗೆ ಬರೆಸ್ತೀವಿ ಏನು ಕೌಲುಗಳನ್ನ. ಹಾಗೆಯೇ ಇನ್ನೂ ಹತ್ತಿರಕ್ಕೆ ಇತ್ತೀಚೆಗೆ ಸಾಂದ್ರತೆ ಬೇಸಾಯ, ಅತಿ ಸಾಂದ್ರತೆ ಬೇಸಾಯ ಇಂಥ ಪದ್ಧತಿಗಳು ಬಂದಾಗ ಸಾಧ್ಯವಾದಷ್ಟು ನೆಲದ ಹತ್ತಿರದಲ್ಲೇ ಒಂದು 25-30 ಸೆಂಟಿಮೀಟ್ರ್ ಆಗಿದ ತಕ್ಷಣ ಚಿವುಟ್ತೀವಿ ನಾವು, ಅಲ್ಲಿ ಕೊಂಬೆಗಳನ್ನ ಬರೆಸ್ತೀವಿ. ಸೊ ಇದನ್ನು ಗಮನದಲ್ಲಿ ಇಟ್ಕೋಬೇಕು. ಈ ಆಕಾರವನ್ನು ಗಮನದಲ್ಲಿ ಇಟ್ಕೊಂಡು 2ನೇ 3ನೇ ವರ್ಷ 4ನೇ ವರ್ಷದಲ್ಲಿ ನಾವು ಒಂದು ಪ್ರೂನಿಂಗನ್ನು ಮಾಡ್ತಾ ಹೋಗ್ಬೇಕಾಗುತ್ತೆ. ಚಾಟ್ನಿಯನ್ನು ಏನು ಮಾಡೋದು, ಈ ರೀತಿ ಆಕಾರ ಕೊಟ್ವಿ ಮೊದಲನೇ 4 ವರ್ಷದಲ್ಲಿ. ಆಮೇಲೆ ಮುಂದಿಂದಾಗಿ ನಾವು ಏನು ಮಾಡಬೇಕು, 4 ವರ್ಷ ಹಣ್ಣು ಕಾಯಿ ಬಿಡ್ತಿರ್ಬೇಕಾರೆ ಅಂದರೆ ಪ್ರತಿ ವರ್ಷ ಕೊಯ್ಲಾದಮೇಲೆ ಈ ಹಣ್ಣಿನ ಗೊಂಚಲು ಎಲ್ಲಿ ಬಿಟ್ಟಿರುತ್ತೆ ಆ ಗೊಂಚಲು ಬಿಟ್ಟಂಥ ಜಾಗ ನೀವು ನೋಡ್ಬೋದು. ಹಲವಾರು ಮಾವಿನ ಗಿಡಗಳಲ್ಲಿ ನೀವು ದೃಷ್ಟಿ ಇಟ್ಟು ನೋಡಿ, ಹಣ್ಣು ಕೊಯ್ಲು ಆದಮೇಲೂ ಸಹ ಆ ಹಣ್ಣು ಬಿಟ್ಟಿರೋ ಅಂಥ ಒಂದು ಕೊಂಬೆ ಏನಿರುತ್ತೆ ಅದು ಈ ಮಾವಿನ ಕಾಂಡಕ್ಕೆ ಅಂಟ್ಕೊಂಡಿರುತ್ತೆ. ಅದನ್ನು ನಾವು ಫಸ್ಟ್ ಕಿತ್ತಾಕಬೇಕು. ಅದಾದಮೇಲೆ ಒಂದು 8-10 ಸೆಂಟಿಮೀಟ್ರು ಪ್ರತಿ ಕಾಂಡನೂ ಹಿಂದಕ್ಕೆ, ಅಂದರೆ ಆಕಾರ ಕೊಟ್ಟಾದಮೇಲೆ ನಂತರ ಏನು ಆ ಒಂದು ಗಿಡದಲ್ಲಿ ಕೊಂಬೆಗಳಿದ್ದಾವೆ ಆ ಕೊಂಬೆಗಳಲ್ಲಿ 8-10 ಸೆಂಟಿಮೀಟ್ರು ಹಿಂದಕ್ಕೆ ಕಟ್ ಮಾಡಬೇಕು. ಇದು ಒಂದು ಪದ್ಧತಿಯನ್ನು ನಾವು ಪ್ರಾಕ್ಟೀಸ್ ಮಾಡಬೇಕು. ಇದರಿಂದ ಒಳ್ಳೆಯ ಇಳುವರಿ ಹಾಗೂ ಗುಣಮಟ್ಟದ ಇಳುವರಿಯನ್ನು ನಾವು ಪಡೀಲಿಕ್ಕೆ ಸಹಾಯಕ ಆಗುತ್ತೆ.